ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು? ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು? ಕೊಲೆಯನ್ನೇ ಮಾಡಿದರೇನು, ಅನ್ಯಾಯ ಮಾಡಿದರೇನು? ಹಾಯಾಗಿ ಬಾಳೋಕೆ ದಾರಿ ಉಂಟು. ಸಾಕ್ಷಿಯು ದೊರಕದ ಜಾಣ್ಮೆಯ ತೋರುತ್ತ ಗೆಲುವ ಪಡೆದರೆ ಕಚ್ಚಾಳುತ್ತಿದೆ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಅನ್ನದಲ್ಲಿ ದಪ್ಪ ದಪ್ಪ ಕಲ್ಲುಗಳು ಸಿಗ್ತವೆ, ಅಕ್ಕಿ ಹುಳ ಇರ್ತವಲ್ಲ ಸರ್, ಅಕ್ಕಿ ಹುಳದ ಗೂಡುಗಳೆಲ್ಲ ಹಂಗೆ ಬರ್ತವೆ. ಯಾಕಂದ್ರೆ ಹಿಂಗೆ ಮಾಡಿದ್ರೆ ಕೇಳಿದ್ರೆ ಅವತ್ತು ಮಾತ್ರ ಅಡುಗೆಯವ್ರು ಕರ್ಬಿಟ್ಟು ಬೈತಾರೆ, ಆಮೇಲೆ ನೋಡಿದ್ರೆ ಹಂಗೆ ಮಾಡ್ತಾರೆ, ಮತ್ತೆ ಅದ್ಮೇಲೆ ನೀನು ಆ್ಯಕ್ಷನ್ ತೊಗೊಳ್ಳಲ್ಲ, ರಿಯಾಕ್ಷನು. ಮತ್ತು ಸಾಂಬಾರು ನೋಡಿದ್ರೆ ಪೂರ್ತಿ ತಿಳಿ ಇರುತ್ತೆ. ಯಾರಾದ್ರೂ ಚೆಕಿಂಗ್ ಅವ್ರು ಬಂದಾಗ ಮಾತ್ರ ಗಟ್ಟಿ ಮಾಡ್ತಾರೆ ಸಾಂಬಾರುಗಳು. ಸಾಂಬಾರು ನೋಡಿದ್ರೆ ಬರೀ ತೊಳ್ತೋಗಿರೋ ಬದನೆಕಾಯಿ ಇರುತ್ತೆ, ಅದು ಬಿಟ್ಟರೆ ಮತ್ತೇನು ಇರೋದೇ ಇಲ್ಲ. ಕಾಳುಗಳಂತೂ ಬರೋದೇ ಇಲ್ಲ ಸಾಂಬಾರಲ್ಲಿ. ಯಾವನಾರು ಸಾಂಬಾರು ಇದ್ದರೆ ನೀರಾ ಎಂದು ಗೊತ್ತಾಗಲ್ಲ ಸರ್. ಮತ್ತು ಟೀ ನೋಡ್ತಾರೆ, ಒಂದು ಜಗ್ ಹಾಲಲ್ಲಿ 180 ಜನ ಟೀ ಮಾಡ್ತಾರೆ ಸರ್. ಹೆಂಗಿರುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದು ಜಗ್ ಹಾಲಲ್ಲಿ ಪೂರ್ತಿ 180 ಜನ ಸ್ಟೂಡೆಂಟ್ಸ್ ಟೀ ಕುಡಿಬೇಕು. ಯಾಕಂತ ಹಿಂಗೆ ಕೇಳಿದ್ರೆ ಅದ್ರ ಮೇಲೆ ಏನು ರಿಯಾಕ್ಷನ್ ಆಯಿತು, ನಾಳೆ ತರಿಸ್ತೀನಿ ಅಂತ ನೋಡಿ ತರಿಸೋದೇ ಇಲ್ಲ. ಮತ್ತು ಮಜ್ಜಿಗೆ ನೋಡಿದ್ರೆ ಪೂರ್ತಿ ತಿಳಿ ಇರುತ್ತೆ, ಮಜ್ಜಿಗೆ ಒಂದು ಉಪ್ಪಿರಲ್ಲ, ಖಾರ ಇರಲ್ಲ. ಸಾಂಬಾರಂತೂ ತಿನ್ನೋಕ್ಕೆ ಆಗಲ್ಲ ಸರ್. ಸಾಂಬಾರು ಹಂಗಿರುತ್ತೆ. ಸಾಂಬಾರು ತಿನ್ನಕ್ಕಂತಂದರೆ ಬರೀ ಅನ್ನ ಹಿಂಗೆ ಕಲಿಸ್ಬಿಟ್ಟು ಎತ್ಕೊಂಡ್ರೆ ನೀರೆಲ್ಲ ಹಂಗೆ ಸೋರ್ತಾನೆ ಇರುತ್ತೆ. ಅನ್ನ ಕಲರೇ ಬರಲ್ಲ ಸಾಂಬಾರು ಕಲಿಸ್ಕೊಂಡಾಗ. ಮತ್ತು ಪ್ರಿನ್ಸಿಪಾಲ್ ಸುಮ್ಮನೆ ನಾವು ತಪ್ಪು ಮಾಡಿ ಅಂದರೆ ಪ್ರಿನ್ಸಿಪಾಲ್ ಸುಮ್ಮನೆ ಕರೆದ್ಬಿಟ್ಟು ಎಲ್ಲದಕ್ಕೂ ಹೊಡಿತಾರೆ. ಅಕಸ್ಮಾತ್ ಏನು ತಪ್ಪು ಮಾಡಿಲ್ಲ ಅಂದ್ರೂ ಕರೆದ್ಬಿಟ್ಟು ಪೂರ್ತಿ ಕ್ಲಾಸ್ ಕಳಿಸಿರೋನೆ ಆಫೀಸ್ ಮುಂದೆ ನೀಲ್ ಡೌನ್ ಮಾಡಿಸ್ತಾರೆ. ಮತ್ತು ಪೇರೆಂಟ್ಸ್ ಕರೆಸ್ಬಿಟ್ಟು ನಾವೇನು ತಪ್ಪು ಏನು ಫಿಲ್ಟ್ರ್ ಮೊನ್ನೆ ತಿಮ್ಮೇಶ್ ಅಂತ ಒಬ್ಬ ಹುಡುಗ ಇದೆ ಸರ್, ಅವ್ನು ಫಿಲ್ಟ್ರ್ ಮೊದಲೇ ಹಾಳಾಗಿತ್ತು, ಅದು ಸುಮ್ಮನೆ ಟೆಚ್ಚರ್ ತೆಗಡೆ ಬಿತ್ತು. ಅವನ ಹತ್ರ 1600 ರೂಪಾಯಿ ಇಸ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ದಿವಸದಿಂದ ಒಂದು ಬೈಕ್ನೇ ಹಾಳಾಗಿತ್ತು, ಬೈಕ್ ಮುರಿದೋಗಿತ್ತು, ಕಟ್ಟಾಗಿತ್ತು. ಅದು ಪೂರ್ತಿ ರೆಡಿಯಾಗಿದ್ದು 300 ರೂಪಾಯಿ ಅಷ್ಟೇ ರೆಡಿ ಆಯಿತು. ಇಡೀ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಎಲ್ಲ 10 ರೂಪಾಯಿ ಕಮ್ಮಿ ಮಾಡಿ 1000 ರೂಪಾಯಿ ಇಸ್ಕೊಂಡ್ರು ಸರ್. 1000 ರೂಪಾಯಲ್ಲಿ 300 ರೂಪಾಯಿ ಅಷ್ಟೇ ಖರ್ಚಾಗಿ 700 ರೂಪಾಯಿ ಅವ್ರು ಏನು ಮಾಡೋದು ಗೊತ್ತಿಲ್ಲ ಸರ್. ಮತ್ತು ಯಾಕೆ ಈ ಥರ ಮಾಡ್ಕೊಂಡು ಕೇಳೋಕೆ ಹೋದರೆ ಏನೋ ಟಾರ್ಗೆಟ್ ಮಾಡಿ ಬಂದು ನಮ್ಗೆ ಹೊಡಿತಾರೆ. ನೀವು ಸರಿ ಇಲ್ಲ ಬಂದು ನಮ್ಮ ಹತ್ರ ಕೇಳ್ತೀರ ಅಂದ್ಬಿಟ್ಟು ನಮಗೆ ಹೊಡೆಯಕ್ಕೆ ಬರ್ತಾರೆ. ನಮಗೆ ಪ್ರಿನ್ಸಿಪಾಲ್ ಯಾರು ನಿಮಗೆ? ಪ್ರಿನ್ಸಿಪಾಲ್ ಅಂತ ಭಾಗ್ಯ ಸಿಆರ್ ಅಂತ ಮೇಡಮ್ ಇದ್ದಾರೆ. ಅವ್ರ ಮನೆ ಇಲ್ಲೇ ಇದು ನಮ್ಮ ಮನೆ ಸ್ವಲ್ಪ ದೂರ ಆಯ್ತು ಅಷ್ಟೇ. ನಮಗೆ ಏನಂದರೆ ಪ್ರಿನ್ಸಿಪಾಲ್ ಬೇಡ ಪ್ರಿನ್ಸಿಪಾಲ್ ಹೋಗೋ TC ಪ್ರಿನ್ಸಿಪಾಲ್ ಏನು ಸಸ್ಪೆಂಡ್ ಅಂತ ನಾವು ಸ್ಕೂಲ್ಗೆ ಹೋಗೋದಿಲ್ಲ ಇನ್ನೇ ಅಂತ ನಾವು ಹಿಂಗೆ ಸ್ಟ್ರೈಕ್ ಮಾಡ್ತೀವಿ. ನಿನ್ನ ಹೆಸರು? ನನ್ನ ಹೆಸರು ಬಂಗಾರಪ್ಪ. ಒಂದು ನಿಮಿಷ ಹೇಳಿ. ಈಗ ಏನು ಚಿಕ್ಕ ತಪ್ಪು ಮಾಡಿದ್ರು ಸರ್, ತಪ್ಪು ಮಾಡಿಲ್ಲ ಅಂದು ಅವ್ರು ಒಪ್ಕೊಂಡ್ರು ತಪ್ಪು ಮಾಡಿಲ್ಲ ಅಂತ ಅಮ್ಮ ಹೇಳಿದ್ರು ಅವ್ರು ನಂಬಲ್ಲ ಸರ್. ಏನೇ ಮಾಡಲಿ ಪೇರೆಂಟ್ಸ್ ಕಳಿಸ್ತಾರೆ. ನಾವೇನು ತಪ್ಪು ಮಾಡಿದ್ದು ಹೇಳ್ರಿ ಅಂದರೆ TC ಕೊಡ್ತೀನಿ, TC ಬರೋಕ್ಕೆ ಅಪ್ಲಿಕೇಶನ್ ಆಗ್ತಾರೆ ಸರ್. ಏನು ಚಿಕ್ಕ ವಿಷಯ ಏನು ಮಾಡೋಂಗಿಲ್ಲ ಸರ್ ರೂಮಲ್ಲಿ. ಅದು ನಮ್ಗೆ ಏನಾರ ಗಾಯಗಳಾಗಿದ್ರು ಅದು ಕಾಯಿಲ್ ಮಾಡಿ ಹಚ್ಕೊಂಡು ಶಾರ್ಟ್ಸ್ ಹಾಕೊಂಡ್ರು ಅದು ತಪ್ಪೆ ಸರ್. ಅದಕ್ಕೆ ದಿನ ಪೂರ್ತಿ ಕಾಲು ನಂಗೆ ಏಟಾಗಿದೆ ಸರ್, ನಿಂತ್ಕೊಳ್ಳೋಕ್ಕಾಗಲ್ಲ ಅಂಥವನ್ನ ಒಂದು ದಿನ ಪೂರ್ತಿ ನಿಲ್ಸೋ ಸರ್ ಸ್ಟಾಫ್ ರೂಮ್ ಮುಂದೆ ಹತ್ಕೊಂಡು. ಪೇರೆಂಟ್ಸು ನಮ್ಮ ಅಪ್ಪ ಅಲ್ಲೆಲ್ಲೋ ಮಾಲೆ ಹಾಕಿರೋರು ಎಲ್ಲೋ ದೇವಸ್ಥಾನ ತೊಳಗಿದ್ರು, ಅಲ್ಲಿಂದ ಬಂದು ಅಪ್ಪ ಹತ್ಕೊಂಡವ್ರು ಸರ್. ನನ್ನ ಮಕ್ಕಳನ್ನ ಬೈದ್ರೆ ಬೈಸ್ಕೊಂಡಿರ್ಬೇಕು ಸರ್. ನಾವು ಅಪ್ಪ ಮನೆ ಬೈರ ಸರ್ ಅಂಥವ್ರು ಇವ್ರು ಯಾರು ಸರ್ ಬೇಕೆ? ಗುರುಗಳಂತ ರೆಸ್ಪೆಕ್ಟ್ ಎಷ್ಟು ಸರಿ ಕೊಡೋದು ಸರ್? ಗುರುಗಳಂತ ನಾವು ಸೆಂಟಾಗಿದ್ದೀವಿ, ಅವ್ರಿಗೆಲ್ಲರೂ ಬಿಡೋದು ಸರ್ ಅವರು. ನಿನ್ನ ಹೆಸರು? ಮನೋಜ್. ಮತ್ತೆ ಎಕ್ಸಾಮ್ ಬರ್ಸೋಕ್ಕಾಗುತ್ತೆ ಸರ್, ನಾವು ಕಾಲೇಜ್ ಸೆಲೆಕ್ಟ್ ಆಗ್ತಿಲ್ಲ ಸರ್. ನಮ್ಮ ಫ್ಯೂಚರ್ ನಾವು ಬದಲಾಯಿಸೋಕ್ಕಾಗುತ್ತೆ ಅಂದರೆ ಸರ್ ಈಗಲೇ ನಾವು ಸೈಕ್ ಸರ್. ನಮ್ಮ ಸ್ಕೂಲಲ್ಲಿ ಹುಡುಗಿಗಂತೂ ಫ್ರೀಡಮೇ ಇಲ್ಲ ಸರ್. ಒಂದು ಕಲೆಕ್ಟ್ ನೋಡಿದ್ರು ಸರ್ ಅದಕ್ಕೆ ಬೇರೆ ಮಿನಿಟ್ ಸರ್, ಮಿಸ್ ಆಗಿರ್ತಿದೆ ಸರ್ ಅದಕ್ಕೂ ಬೇರೆ ಮಿನಿಟ್ ಸರ್. ಎಲ್ಲ ಸ್ಕೂಲಲ್ಲಿ ಹಿಂಗೆ ಆಗುತ್ತೆ ಸರ್. ನಾವು ಆ್ಯಸ್ ಎ ಬ್ರದರ್ ಆಗಿರ್ಬೋದು, ಆ್ಯಸ್ ಎ ಫ್ರೆಂಡಾಗಿ ನೋಡ್ತೀವಿ ಹೊರತು ಇನ್ನು ಯಾವುದೇ ಫೀಲಿಂಗ್ಸಿನ ನೋಡೋಲ್ಲ ಸರ್. ಅವ್ರು ಕೇಳೋಲ್ಲ ಏನಿಲ್ಲ ಸರ್, ಡೈರೆಕ್ಟ್ ಕಳಿಸ್ತಾರೆ. ಅವ್ರ ಮಾನ ಮರ್ಯಾದೆ ಹೋಗುತ್ತೆ ಸರ್, ಅವ್ರ ಮಾನ ಮರ್ಯಾದೆ ಹೋಗುತ್ತೆ ಸರ್. ಇವಾಗ ಬಂದು ಹೇಳ್ತಾರೆ ನೀವು ಬನ್ನಿ ಸ್ಕೂಲ್ಗೆ, ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾರೆ ಸರ್. ನಮ್ಮ ಪೇರೆಂಟ್ಸ್ ಮಾನ ಮರ್ಯಾದೆ ಹೋಗುತ್ತೆ ಸರ್. ಸೊ ನಮ್ಮ ಪೇರೆಂಟ್ಸ್ ಮಾನ ಮರ್ಯಾದೆ ಹೋಗಿರೋದು ಅವ್ರಿಗೆ ಸರಿ ಅನಿಸಿದೆ, ಇವ್ರ ಮಾನ ಮರ್ಯಾದೆ ಹೋಗ್ತಿರೋದು ಸರಿನೇ ಸರ್ ನಮಗೆ. ಸೊ ಅದೇ ನಾವು ನಮ್ಮ ಸ್ಕೂಲ್ನ ಏನದು ಮರ್ಯಾದೆ ಹಾಳು ಮಾಡಬೇಕು ಅಂತ ಏನಿಲ್ಲ ಸರ್. ಜಸ್ಟ್ ನಮ್ಮ ಪ್ರಿನ್ಸಿಪಾಲ್ ಟ್ರಾನ್ಸ್ಫರ್ ಆಗಬೇಕು ಸರ್. ಅವರು ಚಿಕ್ಕ ವಿಷಯ ಆಗಂಗಿಲ್ಲ ಸರ್, ಇಡೀ ದಿನ ಗ್ರೌಂಡಲ್ಲಿ ನಿಲ್ಲಿಸ್ತಾರೆ ಸರ್. ನಮ್ಮ ಕ್ಲಾಸಸ್ ಆಗಲ್ಲ ಸರ್ ನೆಟ್ಟಿಗೆ. ಹುಡುಗರ್ನಂತೆ ಎನಿ
ಟೈಮ್ ರೋಡಲ್ಲೇ ಇರ್ತಾರೆ ಸರ್ ನಮ್ಮ ಕ್ಲಾಸಲ್ಲಿ. ಒಂದೇ ಒಂದು ಕಂಪ್ಲೇಂಟ್ ಮಾಡಿದ್ದು ಸರ್, ಸಾಂಬಾರು ಯಾಕೆ ತೆಳ್ಳಗಿರುತ್ತೆ, ಚಿಕನ್ ಪೀಸ್ ಯಾಕೆ ಬೀಳಲ್ಲ ಅಂತ ಸರ್. ಅವತ್ತೇ ದಿನ ಟಾರ್ಗೆಟ್ ಮಾಡಿಕೊಂಡು ಇಡೀ ದಿನ ಸರ್ ಗ್ರೌಂಡಲ್ಲಿ ನಿಲ್ಲಿಸಿದ್ದಾರೆ. ಗ್ರೌಂಡಲ್ಲಿ ನಿಲ್ಲಿಸ್ಬಿಟ್ಟು ಸಂಜೆ ಪೇರೆಂಟ್ಸ್ ಕರೆಸ್ಬಿಟ್ಟು ಸಸ್ಪೆಂಡ್ ಮಾಡ್ತೀನಿ, ಟಿ.ಸಿ ಕೊಡ್ತೀನಿ ಅಂತ ಎದುರಿಸ್ತಾರೆ ಸರ್. ಸರ್ ಇಲ್ಲಿವರೆಗೂ ಏನಿಲ್ಲ ಅಂತ ಹೋಗಿದ್ದಾರೆ ಸರ್. 19ಕ್ಕಿಂತ ಮೇಲೇ ಜನ ಟಿ.ಸಿ ತಗೊಂಡೋಗಿದ್ದಾರೆ. ಪ್ರತಿ ವರ್ಷ ಆನ್ಯುವಲ್ ಡೇಗೆ 40,000 ಬರುತ್ತೆ ಸರ್ ಪ್ರೈಸ್ ಕಡೆಯಿಂದ. ಮತ್ತು ನಮಗೆ ಬರೋದು ನಾವೇ ದುಡ್ಡು ಹಾಕಿ ಮಾಡ್ಬೇಕು ಸರ್. ಪ್ರತಿ ಸ್ಟೂಡೆಂಟು 200 ಹಾಕಿ ಮಾಡ್ಬೇಕು ಸರ್ ಅದನ್ನ. ಸರ್ ಗೌರ್ಮೆಂಟ್ ಇಂದ ಕಾಸು ಬಂದ್ರು ಕೂಡ ಸೆಂಡ್ ಆಫ್ ಅಂತ ಮಾಡ್ತೀವಿ ಸರ್. ನಾವೆಲ್ಲರೂ ದುಡ್ಡು ಹಾಕಿ ಮಾಡ್ತೀವಿ ಸರ್. ನಮ್ಗೆ ಗೊತ್ತೇ ಇರಲಿಲ್ಲ ಸರ್ ಈ ಥರ ಆಗುತ್ತೆ ಅಂತ. ಗೌರ್ಮೆಂಟ್ ಇಂದ ಕಾಸು ಬಂದ್ರು ನಮ್ಗೆ ಏನು ಕೊಡ್ತಿಲ್ಲ ಸರ್ ಅವರು. ಸರ್ ನಮಗೆ ಕರೆಕ್ಟಾಗಿ ವಾರ್ಡನ್ ಇಲ್ಲ, ನರ್ಸ್ ಇಲ್ಲ, ವಾಚ್ಮ್ಯಾನ್ ಇಲ್ಲ, ಏನೂ ಇಲ್ಲ ಸರ್ ನಮಗೆ ಟೋಟಲಿ ಸರ್. 9th 85% ಬಂದರೆ ಆಮೇಲೆ 10th ಬಂದ್ರೆ ಅವ್ರಿಗೆ ಒಂದು ಎಕ್ಸಾಮ್ ಬರ್ತಾರೆ ಸರ್, ತಪಾಸ್ಯ ಸಾಧನ. ಅವ್ರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬೋತ್ ಇರುತ್ತೆ ಸರ್ ಅವ್ರಿಗೆ. ಅಂದರೆ ಅದು ಬರ್ದಾದ್ಮೇಲೆ ಅವ್ರಿಗೆ 2 years ಫ್ರೀ ಎಜುಕೇಷನ್ ಇರುತ್ತೆ. ನಮಗೆ ಆ ಅಪ್ಲಿಕೇಶನ್ ಸ್ಕೂಲ್ ಕಡೆನೇ ಹಾಕ್ಬೇಕು ಸರ್. ನಮ್ಗೆ ಯಾಕೆ ಸರ್ ಹಾಕಿಲ್ಲ ಅವರು? ನಾವು ಎಬಾವ್ ನಾವು ತೆಗಿದ್ದು ನಮಗೆ ಪಾಸ್ ಆಗ್ತಿದ್ದು ಹೋಗ್ತಿದ್ದು ಬಿಟ್ಟು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಸರ್. ನಮ್ಗೆ ಹಾಕ್ಬೇಕಿತ್ತು, ಅವರು ಹಾಕಿಲ್ಲ ಸರ್. ನಮಗೆ ನ್ಯಾಯ ಬೇಕು ಅಂತ ನಾವು